ನಮ್ಮ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಒಂದು ಹೋದ ಇಡೀ ಗುಲ್ಬರ್ಗ ಜಿಲ್ಲೆ ಸರ್ಕಾರಕ್ಕೆ ನಾವು ವಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಕೆಲಸ ಆದರೆ ಆಗಿರ್ತಕ್ಕಂಥ ರೈತರಿಗೆ ಸಹಾಯ ಆಗಿತ್ತು. 600 ಚಿಲ್ಲರೆ ಹಣವನ್ನ ಮೊದಲನೇ ಸಲ ಮೊದಲು ಕಲಬುರಗಿ ಜಿಲ್ಲೆಗೆ ಇನ್ಶೂರೆನ್ಸ್ ಆಯಿತು. ಅದರಲ್ಲಿ 315 ಕೋಟಿ ರೂಪಾಯಿ ಬಿಡುಗಡೆ ಆಯಿತು. ಬೆಳೆ ಮೇಲೆ ತೊಗರಿ ಬೆಳೆ 630ರಲ್ಲಿ. ಇನ್ನು ಉಳಿದಿರ್ತಕ್ಕಂಥದ್ದು 341 ಕೋಟಿ ರೂಪಾಯಿ ಬಿಡುಗಡೆ ಆಗಬೇಕಾಗಿದೆ. ಮೊನ್ನೆ ಸೆಷನ್ ನಡೆದಾಗ BR ಪಾಟೀಲ್ 0 ವರ್ಷದಲ್ಲಿ ನಾವು ಗಮನ ಸೆಳೆಯುವುದರಲ್ಲಿ MI ಪಾಟೀಲ್ ಎಲ್ಲರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಬಂದ್ರೆ ಉಸ್ತುವಾರಿ ಸಚಿವರ ಜೊತೆ ಸೇರಿ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೇವೆ. ಯಾಕಂದ್ರೆ ಒಂದು ಮೀಟಿಂಗ್ ಹಾಕಿದೆ ಮುಖ್ಯಮಂತ್ರಿ ಟೇಬಲ್ನಲ್ಲಿ. BR ಪಾಟೀಲ್ ಕೊಟ್ಟರು, ಅವರು ಅಲ್ಲಿ ಸಂದೇಶ ಹೇಳ್ಯಾರಂತ ಅದನ್ನು ಕೂಡ ಸಂದೇಶ ಕೂಡ ಹೇಳಿ ಮುಖ್ಯಮಂತ್ರಿಗೆ ಬಿಡುಗಡೆ ಆಗ್ತಕ್ಕಂಥದ್ದು ಹೇಳಿದ್ವಿ. ಆದರೆ ಅದು ಒಂದು ಸಮಸ್ಯೆ. ಅದು ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ದಾರೆ. ಫೈನಾನ್ಸ್ನಿಂದ ಇದನ್ನು ಮಾತಾಡಿಲ್ಲ, ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ದಾರೆ. ಇನ್ನೊಂದು ಏನಂದ್ರೆ ಈಗ ನಮ್ಮಲ್ಲಿ ಏನಾಯ್ತಂದ್ರೆ ಮೇದಾಗ ಮಳೆ ಬಂತು. ಮೇದಾಗ ಮಳೆ ಬಂದು ಎಲ್ಲ ಜನ ಬಿತ್ತಿದ್ರು. ಬಿತ್ತಿದ ಮ್ಯಾಗ 1 ತಿಂಗಳು ಮಳೆ ಹೋಯ್ತು. 1 ತಿಂಗಳು ಮಳೆ ಆದ್ಮ್ಯಾಗ ಮುರಿದು ಬಿತ್ತಿದ್ರಿ. ಮತ್ತೊಮ್ಮೆ ಗೊಬ್ಬರ ಬೀಜ ಮತ್ತೊಮ್ಮೆ ರೈತರಿಗೆ ಲಾಸ್ ಆಗಿಲ್ಲ ಅಂತ 2ನೇ ಸಲ ಬಿತ್ತಿದ್ರು. ಈಗ ಮತ್ತೆ ಮಳೆ ಹತ್ತಿ ಬಂದ್ರೆ ಬೆಳೆ ಬಂದ್ರೆ ಭಾಳ ನಾಶ ಆಗ್ಯದ. ತೊಗರಿ ಈಗ ಸರ್ವೆ ಮಾಡಂತ ನಾವು ಹೇಳಂಗಿಲ್ಲ. ನಾವು DC ಅವರಿಗೆ AC ಅವರಿಗೆ ಇನ್ನೊಂದು ವಾರ ಬಿಡ್ರಿ. ಬಿಸಿಲು ಬಿದ್ದ ಮ್ಯಾಗ ತೊಗರಿ ಹಾಲತ್ ಗೊತ್ತಾಗ್ತದೆ. ಇವತ್ತು ಸರ್ವೆ ಮಾಡಿದ್ರೆ ಹಸಿ ಇರ್ತದೆ. ತೊಗರಿ ಫಲವಾದ ಬರ್ಕೊಂಡ್ಬಂದ್ರೆ ರೈತರು ಸಾಯ್ತಾರೆ ನಾಳೆ ಎಲ್ಲ ಮನೆ ಹೋಗ್ತಾರೆ. ಅದಕ್ಕೇನಪ್ಪ ಇನ್ಶೂರೆನ್ಸ್ ಮಾಡಿದ್ರೆ ಇನ್ಶೂರೆನ್ಸ್ ಮಾಡಲಾರ್ದೆ ಇರ್ತಕ್ಕಂಥ ನಾವು ಅದೇ ಹೇಳಿ ನಾವು ಅಭಿಯಾನ ಮಾಡ್ರಿ. ಇನ್ಶೂರೆನ್ಸ್ ರೈತರಿಗೆ ಏನು ಬಂದ್ರೆ ಬೇರೆ ನಮ್ಮದೇ ಸರ್ಕಾರ ಇದ್ರು ಕೂಡ ನಾವು ಸಲಹೆಯನ್ನ ಕೊಟ್ಟಿದ್ದೀವಿ. ಅದಾನಿ ಅಂಬಾನಿಯವ್ರಿಗೆ ಸಾಕಷ್ಟು ಸಹಾಯ ಮಾಡಿದ್ರಿ. ರೈತರನ್ನು ಅಭಿಯಾನ ಮೂಲಕ ನೀವೇ ಇನ್ಶೂರೆನ್ಸ್ 2% ಇನ್ಶೂರೆನ್ಸ್ ಸರ್ಕಾರ ಕಟ್ಟಬೇಕು, ಅದು ಬೇರೆ ಅದು ಚರ್ಚೆ ಮಾಡ್ತೀವಿ. ಈಗ ನಮ್ದೇನಾದ್ರು ಸರ್ವೆ ಮಾಡಿ ರಿಪೋರ್ಟ್ ಕೊಡ್ತಕ್ಕಂಥದ್ದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು, ಕಂದಾಯ ಇಲಾಖೆಯವರು, ಕೃಷ್ಣ ಬೈರೇಗೌಡರು ಸದನದಲ್ಲಿ ಉತ್ತರ ಕೊಟ್ಟರೆ ಇಬ್ಬರಿಗೆ ಕಳಿಸಿ ಜಾಯಿಂಟ್ ಸರ್ವೆ ಮಾಡ್ತೀವಿ ಅಂತ ಹೇಳಿ BR ಪಾಟೀಲ್ ಒತ್ತಾಯ ಮಾಡಿ ಹೇಳಿದ್ರೆ ಅದನ್ನು ಒತ್ತು ಕೊಟ್ಟರೆ ಅವ್ರು ಕಳಿಸ್ತೀವಿ ಅಂತ ಹೇಳಿ ಅವ್ರು ಕಳಿಸ್ತಾರೆ. ಬಟ್ ಈಗ ಮಾಡಬೇಡಿ, ಇನ್ನೊಂದು ಬಿಸಿಲು ಬಿದ್ದಾಗ ಮಾಡಿ ಸರ್ವೆ ಮಾಡಿ ಕರೆಕ್ಟಾಗಿ ಬಂದಾಗ ನಾವು ಮತ್ತೇನು ಬಂದ್ರೆ ಸರ್ಕಾರದಲ್ಲಿ ನಮ್ಮ ಪರಿಹಾರ ಕೊಡ್ತಕ್ಕಂಥದ್ದು ಆ ಬಗ್ಗೆ ಅದ್ರ ಬಗ್ಗೆ ಕೂಡ ನಾವು ಎಲ್ಲರೂ ಸೇರಿ ಮಾತನಾಡಿದ್ವಿ. ನಮ್ಮ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರ ಮುಖಂಡತ್ವದಲ್ಲಿ ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ರೈತರಿಗೆ ಸಹಾಯ ಆಗ್ತಕ್ಕಂಥ ಕೆಲಸ ಮಾಡಿದ್ವಿ. ಈಗ ತಾವು ಕಳಿಸ್ತಕ್ಕಂಥದ್ದು ಇಮಿಡಿಯೇಟ್ ಇನ್ಶೂರೆನ್ಸ್ ಬಿಡುಗಡೆ ಆಗುತ್ತೆ. 2 ಸಲ ಮುರಿದು ಬಿತ್ತಾರೆ. ಗೊಬ್ಬರ ತೋಲಕ್ಕೆ ರೊಕ್ಕ ಇಲ್ಲ, ಸದಿಗೆ ರೊಕ್ಕ ಇಲ್ಲ, ಕುಂಟಿಗೆ ರೊಕ್ಕ ಇಲ್ಲ, ಎದಕ್ಕೂ ಇನ್ಶೂರೆನ್ಸ್ ಬಂದರೆ ಅದರಿಂದ ಏನಂದ್ರೆ ಬೆಳೀತದೆ. ಅದಕ್ಕೆ ಒತ್ತಾಯ ನೀವು ಸೀರಿಯಸ್ ಆಗಿ ಹೇಳ್ತೀವಿ. ಸರ್ಕಾರ ನಮ್ಮದೇ ಇದ್ರೂ ಕೂಡ ನಾವು ಸರ್ಕಾರ ಖಿಲಾಫ್ ಅಂತಲ್ಲ, ಇನ್ಶೂರೆನ್ಸ್ ಒತ್ತಾಯ ಮಾಡಿ ಬಿಡುಗಡೆ ಮಾಡ್ರಿ ಅಂತ ಅಷ್ಟೇ.